ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ದೇವರಾಜ್, ನಾರಾಯಣ ಹೆಲ್ತ್ ಆಸ್ಪತ್ರೆಯಲ್ಲಿ ಕನ್ಸಲ್ಟೆಂಟ್ ಗ್ಯಾಸ್ಟ್ರಾಂಟರಾಲಜಿ ಆ್ಯಂಡ್ ಹೆಪಟಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಪ್ರತಿ ವರ್ಷ ಜುಲೈ 28 ವೈರಲ್ ಹೆಪಟೈಟಿಸ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಈ ದಿನವನ್ನು ವಿಶೇಷ ಶೀರ್ಷಿಕೆ ಮೂಲಕ ಪ್ರತಿ ವರ್ಷವೂ ಆಚರಣೆ ಮಾಡಲಾಗುತ್ತೆ. ಈ ವರ್ಷ ಲೆಟ್ಸ್ ಬ್ರೇಕ್ ಡೌನ್ ವೈರಲ್ ಹೆಪಟೈಟಿಸ್ ಎಂಬ ಶೀರ್ಷಿಕೆಯಿಂದ ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ವೈರಸ್ ಅಟ್ಯಾಕ್ ಆಗೋದ್ರಿಂದ ಲಿವರ್ ಊತ ಬರ್ತಕ್ಕಂಥದ್ದು, ಇನ್ಫ್ಲಮೇಷನ್ ಆಗ್ತಕ್ಕಂಥದ್ದು, ಡ್ಯಾಮೇಜ್ ಆಗ್ತಾ ಇರುತ್ತೆ. ಕಾಮನ್ ಆಗಿ ಹೆಪಟೈಟಿಸ್ ಬಿ ಮತ್ತು ಸಿ ಕ್ರಾನಿಕ್ ಡಿಸೀಸಸ್ನ ಕಾಸ್ ಮಾಡ್ತವೆ. ಇವನ್ನ ನಾವು ನಿರ್ಮೂಲನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗುತ್ತೆ. ಇದನ್ನು ಅರ್ಲಿ ಸ್ಟೇಜ್ನಲ್ಲಿ ನಾವು ಡಿಟೆಕ್ಟ್ ಮಾಡಿ ನಾವು ಸೂಕ್ತ ಟ್ರೀಟ್ಮೆಂಟ್ ಕೊಟ್ಟಿದ್ದೇ ಆದಲ್ಲಿ ಈ ಕಾಯಿಲೆಯನ್ನು ಸಂಪೂರ್ಣವಾಗಿ ನಾವು ನಿವಾರಣೆ ಮಾಡ್ಬೋದು. ಇದು ಪ್ರಮಾಣ ಎಷ್ಟಿದೆ ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ 2-4%, ಅಂದರೆ 100ರಲ್ಲಿ 4 ಜನಕ್ಕೆ ಈ ಕಾಯಿಲೆಯನ್ನು ನಾವು ಪತ್ತೆ ಹಚ್ಚಬಹುದು. ಇದಕ್ಕೆ ಟ್ರೀಟ್ಮೆಂಟ್ ಎಷ್ಟು ದಿವಸ ತಗೋಬೇಕಾಗುತ್ತೆ ಅಂತ ಹೇಳಿದ್ರೆ 12 ವಾರದಿಂದ 24 ವಾರಗಳವರೆಗೆ ಟ್ರೀಟ್ಮೆಂಟ್ ಕೊಡೋದ್ರಿಂದ ಈ ಕಾಯಿಲೆಯನ್ನು ಕಂಪ್ಲೀಟಾಗಿ ನಾವು ಕ್ಯೂರ್ ಮಾಡ್ಬೋದು. ಇನ್ನು ಹೆಪಟೈಟಿಸ್ ಬಿನಲ್ಲಿ ನಾವು ಟ್ರೀಟ್ಮೆಂಟ್ ಕೊಡೋ ಉದ್ದೇಶ ವೈರಸ್ಸನ್ನು ಬಾಡಿಯಿಂದ ಕಂಪ್ಲೀಟಾಗಿ ನಿರ್ಮೂಲನೆ ಮಾಡ್ತಕ್ಕಂಥದ್ದು ಮತ್ತು ಅದರಿಂದ ಆಗ್ತಕ್ಕಂಥ ಲಿವರ್ ಡ್ಯಾಮೇಜನ್ನು ಕಡಿಮೆ ಮಾಡ್ತಕ್ಕಂಥದ್ದು ಮತ್ತು ಲಿವರ್ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುವಂಥದ್ದನ್ನ ಕಡಿಮೆ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗಿರುತ್ತೆ. ಇದಕ್ಕಾಗಿ ನಾವು ಎಲ್ಲೆಡೆ ಈ ಕಾಯಿಲೆಯ ಬಗ್ಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಹೆಪಟೈಟಿಸ್ ಬಿ ಮತ್ತು ಸಿನ ಸ್ಕ್ರೀನ್ ಮಾಡಿಸ್ಕೊಂಡು ನಾವು ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡಿದ್ರೆ ಅದನ್ನು ಕಂಪ್ಲೀಟಾಗಿ ನಿರ್ಮೂಲನೆ ಮಾಡ್ಬೋದು.